ರಾಜ್ಯ ಕಾಂಗ್ರೆಸ್ನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಲ್ಲ, ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅಲ್ಲ, ಬದಲಾಗಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ವಾತಾವರಣ ಸ್ಟಾರ್ಟ್ ಆಗಿ ಬಹಳ ಸಮಯ ಆಗೋಗಿದೆ. ದಿನದಿಂದ ದಿನಕ್ಕೆ ಅದು ವಿಕೋಪಕ್ಕೆ ಹೋಗ್ತಾ ಇದೆಯಾ ಹೊರತು ಒಂದು ಸ್ಪೀಡ್ ಬ್ರೇಕರ್ ಅಂತೂ ಇಲ್ಲ. ಸ್ವತಃ ಹೈಕಮಾಂಡೇ ಮನಸ್ಸು ಮಾಡಿದ್ರು ಕೂಡ ಅಂತ ಯಾವುದೇ ಬೆಳವಣಿಗೆಗಳು ಆಗ್ತಾ ಇಲ್ಲ. ಇದರ ಬೆನ್ನಲ್ಲೇ ದಿಲ್ಲಿಗೆ ಶಾಸಕರು ಪರೇಡ್ ಮಾಡ್ತಾ ಇರೋದು, ದಿಲ್ಲಿಗೆ ನಾಯಕರುಗಳು ಪರೇಡ್ ಮಾಡ್ತಾ ಇರೋದು ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಈಗ ಯಾರ್ಯಾರು ಯಾವ್ಯಾವ ದಿನಾಂಕದಂದು ಹೋಗ್ತಿದ್ದಾರೆ ಅದನ್ನೂ ಹೇಳ್ಬಿಡ್ತೀವಿ. ಗೊಂದಲದ ನಡುವೆ ಸಿಎಂ ಮತ್ತು ಡಿಸಿಎಂ ದೆಹಲಿ ಪ್ರವಾಸ. ನವದೆಹಲಿಗೆ ಸಚಿವರು ಮತ್ತು ಶಾಸಕರ ದಂಡಯಾತ್ರೆ ಆಗತ್ತೆ. ಇವತ್ತು ಡಿಸಿಎಂ, ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ನಾಳೆ ಓಟ್ ಚೋರಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಓಟ್ ಚೋರಿ ಸಮಾವೇಶ ಒಂದೇ ದೃಷ್ಟಿಯಲ್ಲಿ ಇಟ್ಕೊಂಡಿದ್ರೆ ಇಬ್ರು ನಾಯಕರು ಒಟ್ಟಿಗೆ ಹೋಗ್ಬೋದಾಗಿತ್ತು, ಅಕ್ಕಪಕ್ಕನೇ ಇರ್ಬೋದಾಗಿತ್ತು. ಆದರೆ ಡಿಸಿಎಂ ಇವತ್ತು ಹೋಗ್ತಾ ಇದ್ದಾರೆ, ಸಿಎಂ ನಾಳೆ ಹೋಗ್ತಾ ಇದ್ದಾರೆ. ಡಿಸಿಎಂ ಇವತ್ತು ಹೋಗಿ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಸೆಟ್ ಮಾಡಿಕೊಂಡು ತಕ್ಕ ಮಟ್ಟಿಗೆ ಕೆಲ ನಾಯಕರನ್ನ ಮೀಟ್ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಆಮೇಲೆ ಸಿಎಂ ಕೇವಲ ನಾನು ಓಟ್ ಚೋರಿ ಸಮಾವೇಶದಲ್ಲಿ ಮಾತ್ರ ಭಾಗಿಯಾಗ್ತೀನಿ, ನನಗೆ ಫರಕ್ ಬೀಳ್ತಾ ಇಲ್ಲ ಈ ಬೆಳವಣಿಗೆಗಳು ಅಂತ ಏನಾದರೂ ಸಂದೇಶ ಕೊಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರಾ? ಇಬ್ಬರು ನಾಯಕರು ಪಟ್ಟು ಪ್ರತಿಪಟ್ಟನ್ನ ಮಾತ್ರ ಮುಂದುವರಿಸ್ಕೊಂಡಿದ್ದಾರೆ. ಒಬ್ಬರು ತಾಳ್ಮೆಯ ಆಟವನ್ನು ಆಡ್ತಾ ಇದ್ದಾರೆ, ಇನ್ನೊಬ್ರು ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಗುಪ್ತ ಸಭೆಗಳು ಏನೇನು ಬಯಲು ಮಾಡ್ತಾ ಇದೆ? ಸ್ಪಷ್ಟ ವಿಭಜನೆಯನ್ನ, ಮಹತ್ವಾಕಾಂಕ್ಷೆಯ ತಾಕಲಾಟವನ್ನ ಬಯಲು ಮಾಡ್ತಾ ಇದೆ. ಈಗ ದೆಹಲಿಗೆ ರಾಜ್ಯ ರಾಜಕಾರಣದ ಚಟುವಟಿಕೆಗಳು ಶಿಫ್ಟ್ ಆಗತ್ತೆ. ದೆಹಲಿಯಲ್ಲಿ ಯಾರ್ಯಾರನ್ನ ಮೀಟ್ ಮಾಡ್ತಾರೆ ಇವರು ಅನ್ನೋದು ಕುತೂಹಲ. ನಿಮಗೆಲ್ಲ ಅನ್ಸಿರ್ಬೋದು ಇದೇ ಚರ್ವಣವನ್ನು ದಿನಾ ನಾವು ಹೇಳ್ತಾ ಇದ್ದೀವಿ ಅಂತ. ಏನಕ್ಕಂದ್ರೆ ಒಂದೇ ಒಂದು ದಿನ ಕೂಡ ಪರಿಸ್ಥಿತಿಯನ್ನು ತಣ್ಣಗಾಗಿಸೋದಕ್ಕೆ ರಾಜಕೀಯ ನಾಯಕರು ಬಿಡ್ತಾ ಇಲ್ಲ. ಅವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ, ಒಂದು ಫಾರ್ಮೆಟ್ ಅವ್ರ ಮೈಂಡ್ಗಳಲ್ಲಿ ಓಡ್ತಾ ಇದೆ. ಏನೇ ಆದರೂ ನಮ್ಮ ಕಡೆಯವ್ರು ಸುದ್ದಿಯಲ್ಲಿರಬೇಕು, ನಮ್ಮ ಕೈ ಮೇಲಾಗಬೇಕು, ನಾವು ಎಲ್ಲದಕ್ಕೂ ಸಿದ್ಧ ಅನ್ನೋ ಮೆಸೇಜ್ ಕೊಡಬೇಕು. ಇದು ನಾಯಕರ ತಲೆಯಲ್ಲಿರೋದ್ರಿಂದ ಅವರ ಪ್ರತಿ ಮೂಮೆಂಟ್ಸನ್ನು ಕೂಡ ಹೇಳಲೇಬೇಕಾದ ಸ್ಥಿತಿ ನಮಗೂ ಇದೆ. ಹೀಗಾಗಿ ಯಾರ್ಯಾರು ಯಾವತ್ತು ಹೋಗ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಡೆಲ್ಲಿ ಪರೇಡ್ ಈ ಟೈಮ್ನಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಸಮಸ್ಯೆ ಇನ್ನೂ ಜೀವಂತ ಇದೆ. ಯಾವ ಸಮಸ್ಯೆ? ನಾಯಕತ್ವದ ವಿಚಾರದ ಸಮಸ್ಯೆ. ಜೀವಂತವರು ಇರುವಾಗಲೇ ಡೆಲ್ಲಿನಲ್ಲಿ ಹೋದವರು ಸುಮ್ಮನೆ ಸಮಾವೇಶದಲ್ಲಿ ಭಾಗಿಯಾಗಿ ಕಾಂಗ್ರೆಸ್ ಪರವಾಗಿ ಘೋಷವಾಕ್ಯಗಳನ್ನು ಕೂಗ್ತಾರಾ? ಇಲ್ಲ, ಅಲ್ಲಿ ಆಟಗಳನ್ನು ಆಡ್ತಾರೆ. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಕುರ್ಚಿ ಕದನ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗಿತ್ತು. ಈಗ ಬೆಳಗಾವಿಯಿಂದ ಡೆಲ್ಲಿಗೆ ಶಿಫ್ಟ್ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾರಣ ಸಿಎಂ, ಡಿಸಿಎಂ ಸೇರಿದಂತೆ ಎರಡೂ ಬಣದ ನಾಯಕರು ಕೂಡ ಡೆಲ್ಲಿ ಪರೇಡ್ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ದೆಹಲಿಯಲ್ಲೂ ಕೂಡ ಮುಂದುವರಿಯುತ್ತಾ ಬ್ರೇಕ್ಫಾಸ್ಟ್ ಬಾಂಧವ್ಯ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹೈಕಮಾಂಡ್ ನಾಯಕರ ಮುಂದೆ ಒಗ್ಗಟ್ಟು, ಮೌನಾಸ್ತ್ರ ಪ್ರಯೋಗವಾಗುತ್ತೆ. ಈಗಾಗಲೇ ಸೋನಿಯಾ ಸಮ್ಮುಖದಲ್ಲಿ ಒಂದು ಸಭೆ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ನಡೆಯೋದು ಡೌಟ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಪ್ತ ನಾಯಕರ ಮುಂದಷ್ಟೇ ತಮ್ಮ ಅಳಲು, ಆತಂಕ, ತಮ್ಮ ಬೇಡಿಕೆಗಳನ್ನು ಮುಂದಿಡುವ ಸಾಧ್ಯತೆ ಅಷ್ಟೇ ಅನ್ನುವಂತಹ ವಿಚಾರ. ಹೇಳಿ ಕೇಳಿ ಸಂಸತ್ ಅಧಿವೇಶನ ನಡೀತಾ ಇದೆ. ಮತ್ತೊಂದು ಕಡೆ ಓಟು ಚೋರಿ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರುಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಹೋಗಿ ಕುರ್ಚಿ ಕಚ್ಚಾಟವನ್ನು ಸರಿ ಮಾಡಿಕೊಡಿ, ಇಂಥ ಸಂದರ್ಭದಲ್ಲಿ ಹೋಗಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂಥೇಳಿ ಇವರು ಕ್ಲೈಮ್ ಮಾಡೋದು ಕಷ್ಟ, ಅವರು ಮಧ್ಯಪ್ರವೇಶ ಮಾಡೋದು ಕಷ್ಟ. ಅದಕ್ಕೆ ಅಂಥೇಳಿ ಒಂದು ಟೈಮ್ ಇದೆ. ಸಂಸತ್ ಅಧಿವೇಶನ ಮುಗಿಬೇಕಾಗುತ್ತೆ, ಇಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ಮುಗಿಬೇಕಾಗುತ್ತೆ. ಹಾಗಾಗಿಯೇ ಇಬ್ಬರಿಗೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದಕ್ಕೆ ಸೂಚನೆ ಕೊಟ್ಟು ಒಗ್ಗಟ್ಟು ಪ್ರದರ್ಶನಕ್ಕೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ಬಾರಿಯ ದೆಹಲಿ ಯಾತ್ರೆ ಏನೋ ದೊಡ್ಡ ಬದಲಾವಣೆಗೆ ಅಥವಾ ಮಹತ್ವದ ನಿರ್ಧಾರದ ಘೋಷಣೆಗೆ ವೇದಿಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಇಲ್ಲ ಅನ್ನುವಂತಹ ಉತ್ತರವೇ ಸಿಗ್ತಾ ಇದೆ. ಕೇವಲ ವರಿಷ್ಠರನ್ನು ಭೇಟಿಯಾಗಿ ಸಿಕ್ಕಿರೋ ಸಮಯದಲ್ಲಿ, ಟೈಮ್ನಲ್ಲಿ ತಮಗೆ ಕೊಟ್ಟಂತಹ ಮಾತನ್ನು ನೆನಪಿಸುವಂತಹ ಕೆಲಸ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಟೀಮ್ ಕಡೆಯಿಂದ ಆದರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಅವರ ಬಣದವರು 5 ವರ್ಷವೂ ಕೂಡ ನಾನೇ ಮುಂದುವರಿಬೇಕು ಅನ್ನುವಂತಹ ಕ್ಲೈಮನ್ನು ಮಾಡುವಂತಹ ಸಾಧ್ಯತೆ ಇದೆ. ಪರಿಸ್ಥಿತಿಯನ್ನು ವಿವರಿಸುವಂತಹ ಸಾಧ್ಯತೆ ಇದೆ. ಇಷ್ಟಕ್ಕಷ್ಟೇ ದೆಹಲಿ ಯಾತ್ರೆ, ದೆಹಲಿ ಪರೇಡ್ ಸೀಮಿತವಾಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟ ಗೊತ್ತಾಗ್ತಾ ಇದೆ. ಬಟ್ ದೆಹಲಿ ಮಟ್ಟದಲ್ಲಿ ಇವರು ಹಾಕುವಂತಹ ಪಟ್ಟುಗಳು, ಇವರು ಮೂವ್ ಮಾಡುವಂತಹ ಪಾನುಗಳು ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಅಲ್ಲಿ ಕೊಡುವಂತಹ ಸ್ಟೇಟ್ಮೆಂಟ್ ಹೇಗಿರುತ್ತೆ ಅನ್ನೋದು ತುಂಬ ಕುತೂಹಲದ ಪ್ರಶ್ನೆ.